84-85 ವರ್ಷದವರು ಅವ್ರು ಇವಾಗಿಲ್ಲ. ಅವ್ರು ಹೇಳಿದರು ಒಂದು ಮಾತು ನನಗೆ, ರಾಜ್ಕುಮಾರ್ ಜೊತೆ ಫಸ್ಟ್ ಪಿಕ್ಚರ್ ಮಾಡ್ತಾಯಿದ್ದೀಯ ಕಣಯ್ಯ, ನಿನಗೆ ಒಳ್ಳೇದಾಗಲಿ. ಅವ್ರ ಕಾಲಿಗೆ ನಮಸ್ಕಾರ ಮಾಡಿದ್ದೆ. ಅವ್ರು ಹೇಳಿದರು, ಲೇ ದೊಡ್ಡ ಒಂದು ವಿಷಯ ಹೇಳ್ತೀನಿ ತಿಳ್ಕೊ, ಕನ್ನಡ ರಾಜರಾಜೇಶ್ವರಿಯ ವಜ್ರ ಮುಕುಟದಲ್ಲಿ, ಅವ್ರ ಸಾಹಿತಿ ಕೂಡ, ಕನ್ನಡದ ರಾಜರಾಜೇಶ್ವರಿಯ ವಜ್ರ ಮುಕುಟದಲ್ಲಿ ಹಿಂದೆಯೂ ಪ್ರಜ್ವಲಿಸಿ ಇಂದಿಗೂ ಪ್ರಜ್ವಲಿಸಿ ಮುಂದೆ ಎಂದೆಂದಿಗೂ ಪ್ರಜ್ವಲಿಸಲಿರುವ ಏಕೈಕ ಅಕ್ಷಯ ಧ್ರುವತಾರೆ ಎಂದರೆ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಮಾತನ್ನು ಹೇಳಿದರು. ಎಷ್ಟು ಚೆನ್ನಾಗಿದೆ ನೋಡಿ. ಕನ್ನಡ ರಾಜರಾಜೇಶ್ವರಿಯ ವಜ್ರ ಮುಕುಟದಲ್ಲಿ ಹಿಂದೆಯೂ ಪ್ರಜ್ವಲಿಸಿ ಇಂದಿಗೂ ಪ್ರಜ್ವಲಿಸುತ್ತಿರುವ ಮುಂದೆ ಎಂದೆಂದಿಗೂ ಪ್ರಜ್ವಲಿಸಲಿರುವ ಏಕೈಕ ಅಕ್ಷಯ ಧ್ರುವತಾರೆ ಎಂದರೆ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಮಾತು. ಒಂದು ಸತಿ ಒಳ್ಳೇದನ್ನ ಹೇಳಿದಾಗ ತಾನೇ ಬ್ಯಾಟಿಂಗ್ ಹೀರ್ಕೊಂಡ್ಬಿಡುತ್ತೆ. ಅದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕೆಂದರೆ ಎಲ್ಲರೂ ಎಷ್ಟು ಪ್ರೀತಿ ಮಾಡೋರು ಲೆಕ್ಕ ಹಾಕೊಳ್ಳಿ ಅಣ್ಣವ್ರನ್ನ. ಯಾಕೆಂದರೆ ಅವರ ಸರಳತೆ, ಅವರ ನಯ, ಅವರ ವಿನಯ, ಒಂದು ಪಾತ್ರ ಮಾಡುವಂತಹ ಪರಿ, ಆ ಪಾತ್ರಕ್ಕೆ ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಂಥ ರೀತಿ, ಪ್ರಕಾಯ ಪ್ರವೇಶ ಮಾಡ್ತಂತಹ ರೀತಿ, ತಾನು ಬದುಕಿ ತೋರಿಸಿದ್ದಂಥದ್ದು. ಹೌದು. ಇವತ್ತೇನೂ ಇಲ್ಲ, ಒಬ್ಬರು ಅಂತಿಂಥವರೆಲ್ಲ ಏನು ಇದಾಕಂತಾರೆ, ಈ ಚೈನು ಇಂಥದ್ದು ಹಾಕ್ಕೊಂತಾರೆ, ಹೆಂಗೆ ತೊಡಗ್ತಾರೆ. ಒಂದು ಪಿಕ್ಚರ್ 2 ಪಿಕ್ಚರಲ್ಲಿ ಮಾಡಿದವರೆಲ್ಲ 6 ಜನ ಬೌನ್ಸರ್ಗಳು ಹಾಕೊಂಡು ಹಿಂಗೆ ಕ್ಯಾರವನ್ಗಳು. ನಮ್ಮ ಅಣ್ಣಯ್ಯ ಇದನ್ನು ಯಾವುದೂ ಮಾಡಲಿಲ್ವಲ್ಲಪ್ಪ ಮಹಾನುಭಾವ ಸರ್. ಕೊನೆಯವರೆಗೂ ನಾನು ಒಬ್ಬ ಒಳ್ಳೆ ತಂದೆ ತಾಯಿ ಮಗ, ನಾನು ಬಡವ್ರ ಮಗ ಅನ್ನೋದು ಇತ್ತು ಸರ್ ಅವ್ರ ತಲೆ ಒಳಗೆ. ಹೌದು ಅಲ್ವಾ ಸರ್? ಎಷ್ಟು ಜನಕ್ಕೆ ಇರೋಕ್ಕೆ ಸಾಧ್ಯ ಅದು? ಅವ್ರು ಎಷ್ಟೇ ದೊಡ್ಡ ಅವ್ರ ವಿಷಯ ತಗೊಂಡಾಗ ಏನಾಗುತ್ತೆ, ಅತ್ಯಂತ ಭಾವುಕತನ ಬಂದ್ಬಿಡುತ್ತೆ. ನಮಗೆ ಮಾತಾಡೋಕ್ಕೆ ಶಬ್ದಗಳೇ ಸಿಗಲ್ಲ, ಹಂಗಾಗುತ್ತೆ. ಯಾಕೆಂದರೆ ನಾವು ನೋಡಿದ್ರಲ್ಲ, ನಾವೇ ಪುಣ್ಯವಂತರು. ಯಾವತ್ತಾದರೂ ಯಾರಿಗಾದರೂ ಬೈದಿದ್ರ ಸೆಟ್ಟಲ್ಲಿ ಬೈದಿದ್ದಾಗಲಿ? ನಾನಂತೂ ಕೇಳಿಲ್ಲ ಇಲ್ಲಿವರೆಗೂ. ಖಂಡಿತ ಬೈದೇ ಇಲ್ಲ ಅಣ್ಣ ಯಾರಿಗೂ. ತಮ್ಗೆ ಇಷ್ಟ ಆಗ್ದಲೇ ಇದ್ದರೆ ಏನಾದ್ರು ಅಂತಂದರೆ ಡೈಲಾಗ್ ನೋಡ್ಬಿಟ್ಟು ಇದನ್ನು ನಾನು ಹೇಳ್ಬೇಕೇನಪ್ಪ ಅಂತ ಕೇಳಿದ್ರೆ ಅಷ್ಟು ತೀಕ್ಷ್ಣವಾಗಿರೋದು. ಯಾರನ್ನೂ ಬೈತಿರ್ಲಿಲ್ಲ. ಒಂಥರ ಮಗು ಥರ ಸುಮ್ಮನೆ ಬಿಡೋರು. ಎಲ್ಲೋ ಒಂದು ಜಾಗದಲ್ಲಿ ನನಗೆ ಹಂಗಾಗಿತ್ತು. ನನ್ನ ಮೇಲೆ ಸ್ವಲ್ಪ ಸಿಟ್ಕೊಂಡ್ಬಿಟ್ಟಿದ್ರು. ಏನಾಗಿತ್ತು ಅಂತಂದರೆ, ಒಂದು ಇದರಲ್ಲಿ ಪ್ಯಾಂಟ್ ಸರಿಯಾಗಿಲ್ಲ. ನಾನೇನು ಮಾಡಿದೆ, ಅವನಿಗೆ ಬೈದ್ಬಿಟ್ಟೆ, ನನಗೆ ಕರೆಕ್ಟಾಗಿ ಹೊಲ್ದಿರೋಕ್ಕೆ ನಿನ್ಗೆ ಏನಾಗಿತ್ತು ಅಂತ ಹೇಳ್ಬಿಟ್ಟು ಪ್ಯಾಂಟ್ ಅವನಿಗೆ ಕಾಸ್ಟ್ಯೂಮರ್ ಮೇಲೆ ಇದು ಮಾಡಿದೆ. ಅವರು ಸುಮ್ಮನೆ ಆಗ್ಬಿಟ್ರು. ಸುಮ್ಮನೆ ಆದಾಗ ಏನಾಗಿತ್ತು ಅಂದರೆ, ಊಟಕ್ಕೆ ಬರಲಿಲ್ಲ. ಪೊಲೀಸ್ ಕವಾಯಿತು ನಡೀತಾ ಇದ್ದಾರೆ ಚಾಮರಾಜಪೇಟೆ ಮೇನ್ ರೋಡು, ಸಿಸಿ ಮೈಸೂರು ರೋಡಲ್ಲಿ, ಅಲ್ಲಿ ನಡೀತಾ ಇದ್ದಾರೆ ಪೆರೇಡ್ ರೋಡಲ್ಲಿ. ಸರಿ, ಏನಾಯಿತು, ಕೂತ್ಕೊಂಡು ಊಟ ಮಾಡಲಿಲ್ಲ. ನಾನು ಸ್ವಲ್ಪ ಬೇಜಾರಲ್ಲಿ ಕೂತಿದ್ದೆ. ಚೆನ್ನಾಗಿ ಬಂದು ಹೇಳ್ದ, ನೀನು ಊಟ ಮಾಡಿಲ್ಲ ಅಂತ ಯಜಮಾನ್ರು ಊಟ ಮಾಡಿಲ್ಲ, ಮರ್ಯಾದೆ ಊಟಕ್ಕೆ ಎದ್ದೇಳು. ಹೋದೆ, ಅಣ್ಣಯ್ಯ ಊಟ ಮಾಡೋಣ ಅಣ್ಣಯ್ಯ. ಅಲ್ಲ, ಊಟ ಏನೋ ಮಾಡೋಣ, ಪಾಪ ಆ ಹುಡುಗ ಅವನದೇನು ತಪ್ಪೈತೆ, ಅವನ್ನ ನೀವು ಬೈದುಬಿಟ್ರಲ್ಲ. ಅವಾಗ ನನಗೆ ಶಾಕ್ ಆಯಿತು. ಅವನು ಕೇಳ್ಬಿಟ್ಟು, ತಪ್ಪಾಯ್ತು ಕಣಪ್ಪ, ಯಾವುದೋ ಕೋಪದಲ್ಲಿ ಬೈದ್ಬಿಟ್ಟೆ, ಅದು ಇದಾಗಿಲ್ಲ ಅಂತ, ದಯವಿಟ್ಟು ಕ್ಷಮಿಸು. ಇದು ಬೇಕಾಗಿದ್ದು. ಈಗ ಬನ್ನಿ ಈಗ ಊಟ ಮಾಡೋಣ ಅಂತ. ನಮ್ಮ ತಪ್ಪನ್ನು ನಮ್ಮ ಕೈಲಿ ತಿರ್ಸ್ತಂತ ಪುಣ್ಯಾತ್ಮರು. ಎಂಥ ಶಾಲೆ ನೋಡಿ. ಹೌದು. ಏಕೆಂದರೆ ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ, ಕೆಲವಂ ಸುಜ್ಞಾನದಿಂದರಿಯಲ್, ಸರ್ವಜ್ಞನಪ್ಪಂ ನರಂ, ಪಲವಂ ಪಳ್ಳ ಸಮುದ್ರವೈ ಹರ ಹರ ಶ್ರೀಚನ್ನ ಸೋಮೇಶ್ವರ ಅಂತ. ಅಲ್ವಾ ಸರ್? ಒಬ್ಬೊಬ್ಬರನ್ನ ನೋಡಿ ಒಂದು ಮಗುವಿಂದನೂ ಕಲಿಯೋದಿರುತ್ತೆ. ಅಣ್ಣವ್ರು ಒಂದು ಮಾತು ಹೇಳಿದ್ರು ನನಗೆ, ಜೀವನದಲ್ಲಿ ಒಂದು ಮಗುವಿಂದನೂ ನೋಡಿ ಕಲಿಯೋದಿರುತ್ತೆ ಕಂದ. ಒಳ್ಳೆಯದು ಅನ್ನೋದನ್ನು ಯಾವುದು ಜೀವನಕ್ಕೆ ಅಳವಡಿಸ್ಕೊತಾನೆ ಅವನೇ ಮಹಾಜ್ಞಾನಿ ಆಗೋದು ಅಂತ. ಅದನ್ನು ನಾವು ಪಾಲಿಸ್ಕೊಂಬಂದಿದ್ದೀವಿ, ನಾವು ಸುಖವಾಗಿದ್ದೀವಿ ಅಷ್ಟೇ. ನಾವು ಮಹಾನ್ ಜ್ಞಾನಿಗಳಾಗಿದ್ದೀವಿ ಅಂತ ದೇವರನ್ನೇ ಕೊಚ್ಕೊಂತೀವಿ. ನಾವು ಅದನ್ನು ಅಳವಡಿಸ್ಕೊತಾ ಇದ್ದೀವಿ. ಇವತ್ತು ನಾವು ಮಕ್ಕಳೇ ಅಂತ. ನಮ್ಮ ಗುರುಗಳು ಸಿದ್ಧಗಂಗೆನವರು ಒಂದು ಒಳ್ಳೆ ಮಾತು ಹೇಳಿದರು, ಪ್ರತಿ ಸೂರ್ಯ ಹುಟ್ಟಿದಾಗಲೂ ಮನುಷ್ಯನಾದವನು ಒಂದೊಂದು ಒಳ್ಳೆಯದನ್ನು ಕಲಿಯೋದಿರುತ್ತೆ. ಒಂದು ಜನ್ಮ ಸಾಕಾಗಲ್ಲ, 100 ಜನ್ಮ ಬೇಕು ಕಲಿಬೇಕಾದ್ರೆ. ಅಹಂಕಾರ ಪಡಬೇಡ್ರು ಅಂತ ಹೇಳೋರು.
ಇವರೆಲ್ಲರ ಮಾರ್ಗದರ್ಶನದಿಂದ ನಾವು ಚೆನ್ನಾಗಿದ್ದೀವಿ.